ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ರೂತಳ ಕುರಿತು ಈ ಕ್ರಿಸ್ಮಸ್ ಸಮಯದಲ್ಲಿ ನಾವು ಧ್ಯಾನಿಸುವುದು ಬಹಳ ಮುಖ್ಯ. ರೂತ್ ಅವಳು ಮೊವಾಬ್ಯಳಾಗಿದ್ದಳು. ಈಕೆ ಮೊವಾಬ್ ವಂಶಾವಳಿಗೆ ಸೇರಿದವಳು. ಮತ್ತಾಯ ಪತ್ರಿಕೆ 1ನೇ ಅಧ್ಯಾಯ 5ರಲ್ಲಿ ನೀವು ನೋಡುವುದಾದರೆ ಅಲ್ಲಿ ಅವಳ ಕುರಿತು ನಾವು ನೋಡುತ್ತೇವೆ. ರೂತು ಲೋಟನ ಹಿರಿಯ ಮಗಳು. ತನ್ನ ತಂದೆಯಾದಂಥ ಲೋಟನೊಟ್ಟಿಗೆ ಕೂಡಿದ್ದರಿಂದ ಆದ ಗಂಡು ಮಗುವೇ ಮೊವಾಬ್. ಆದಿಕಾಂಡ 19ನೇ ಅಧ್ಯಾಯ 30ರಿಂದ ನೀವು 37 ನೀವು ನೋಡಿ, ಅಲ್ಲಿ ಸ್ಪಷ್ಟವಾಗಿ ಆ ಜನ್ಮನಾಮದ ತಿರುವಳಿ ಕರ್ತನು ಅಲ್ಲಿ ತಿಳಿಸ್ತೇವೆ. ಈ ರೂತು ಜೀವಿತವನ್ನು ನಾವು ನೋಡುವುದಾದರೆ ಅನೇಕ ಸಂಗತಿಗಳು ನಮ್ಮ ಕಣ್ಣಿಗೆ ರಾಚುತ್ತವೆ. ಆದಿಕಾಂಡದಲ್ಲಿ ಹೇಳಿರುವ ಹಾಗೆ ಅವಳು ರೂತು ಯೇಸು ಪ್ರೀತಿಸಿದಳು. ಕರ್ತನ ಮುಂದೆ ಅವಳು ಕಣ್ಣೀರು ಹಾಕಿದಳು. ಆಲಯದ ಮುಂದೆ ಅವಳು ತನ್ನ ವಿಜ್ಞಾಪನೆಯನ್ನು, ತನ್ನ ಭಿನ್ನಹವನ್ನು, ತನ್ನ ಸಮಸ್ಯೆಯನ್ನು, ಈ ಲೋಕ ಆಕೆಯನ್ನು ನಿಂದಿಸಿದಂಥ ರೀತಿ ಉಂಟಲ್ಲ, ಈ ಲೋಕ ಆಕೆಯನ್ನು ಪರಾಂಬರಿಸಿದ ರೀತಿ ಉಂಟಲ್ಲ, ಅದು ದುಃಖದ ನಡಿಗೆ ಅನ್ನುವುದನ್ನು ಸತ್ಯವೇದದಲ್ಲಿ ದಾಖಲಾಗಿರುವುದನ್ನು ನಾವು ಗಮನಿಸ್ತೇವೆ. ಅವಳ ನೋವು ಅವಳನ್ನು ಒಂದು ಎತ್ತರಕ್ಕೆ ನಡೆಸಿತು. ಅವಳ ಪ್ರಾರ್ಥನೆ ಜಯವನ್ನು ಹೊಂದುವವರೆಗೂ ಕರ್ತನ ಪಾದದ ಸಮ್ಮುಖದಲ್ಲಿ ಕುಳಿತು ಅವಳು ಕಣ್ಣೀರು ಹಾಕಿ, ಆ ಕಣ್ಣೀರಿನ ಮೂಲಕ ಕರ್ತನಿಗೆ ನೈವೇದ್ಯವನ್ನು ಅರ್ಪಿಸಿ ಅವಳು ಮಗುವನ್ನು ಪಡೆದಂಥ ರೀತಿ ಉಂಟಲ್ಲ, ಅದು ನಮಗೆ ಮಾದರಿ. ಅವಳು ಆ ಆಲಯದಲ್ಲಿ ಪ್ರಾರ್ಥನೆ ಮಾಡಿರುವುದು ಬಹುಶಃ ಅದೇ ಸತ್ಯವೇದದಲ್ಲಿ ದಾಖಲಾಗುವುದಕ್ಕೆ ಕಾರಣನೇನೋ ಎಂದೆನಿಸಿಬಿಡುತ್ತದೆ. ಆದರೆ ಅದಲ್ಲ, ಅದು ಅಲ್ಲವೇ ಅಲ್ಲ. ರೂತಳ ಕೂಡುವಿಕೆಯಿಂದ ಜನ್ಮ ತಾಳಿದಳು ಎಂಬುದನ್ನು ಪರಲೋಕದಿಂದ ಕರ್ತನು ನೋಡಿದನು. ಆದರೆ ಯೇಸು ಈ ಪಂಕ್ತಿಯಲ್ಲಿ, ಅಂದರೆ ಪಾಪದ ಪಂಕ್ತಿಯಲ್ಲಿ ನಾನು ಯಾವ ಸ್ಥಾನದಲ್ಲಿದ್ದೇನೆ ಎಂಬುದನ್ನು ಮಗನೇ, ಮಗಳೇ, ನೀನು ಯೋಚನೆ ಮಾಡಿದ್ದೀಯಾ? ಆ ಪಂಕ್ತಿ ಯಾವುದು? ಆ ಪಂಕ್ತಿಯ ಕುರಿತು ನಿನಗೆ ಅರಿವಿದೆಯಾ? ಯೇಸು ಯಾಕೆ ಪಾಪ ಉಳ್ಳತಕ್ಕಂಥ ಪಂಕ್ತಿಯ ಕುಟುಂಬವನ್ನು ಆಯ್ದುಕೊಂಡರು? ನೀತಿವಂತರನ್ನು ಕರೆಯುವುದಕ್ಕೆ ಬಂದರು ಅವರು ಈ ಲೋಕಕ್ಕೆ. ಆದರೆ ಪಾಪಿಗಳನ್ನು ಮನಸಾಂತರಕ್ಕೆ ಕರೆಯಲು ಯೇಸು ಬಂದರು ಎಂಬುದನ್ನು ಪ್ರಚಾರ ಉಂಟಲ್ಲ, ಆ ಪ್ರಚಾರ ಪರಿಚಾರಿಕೆಯಾಗಿದೆಯಲ್ಲ, ಅದನ್ನು ನೀನು ಅರಿಯುವುದು ಯಾವಾಗ? ಈ ಕ್ರಿಸ್ಮಸ್ ಕೊಂಡಾಟದಲ್ಲಿ ನೀನು ನಡೆ, ನಿನ್ನ ನುಡಿ ಸರಿಪಡಿಸಿಕೋ. ನಿನ್ನ ನಡೆ ಮತ್ತು ನುಡಿಯ ಮೂಲಕ ಅನೇಕರು ನಿನ್ನ ಬಳಿಗೆ ಬರುವಂತಾಗಲಿ. ನಿನ್ನ ಹೃದಯವನ್ನು ಕರ್ತನ ಮುಂದೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವುದನ್ನು ಕಲಿಸು. ಅನೇಕರಿಗೆ ನೀನು ಉಪ್ಪಾಗಿರು, ಬೆಳಕಾಗಿರು, ಅನೇಕರಿಗೆ ಮಾರ್ಗದರ್ಶಕನಾಗಿರು ಎಂಬುದಾಗಿ ಕರ್ತನು ನಿನ್ನೊಟ್ಟಿಗೆ ಮಾತನಾಡುತ್ತಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಲೋಕದಲ್ಲಿ ನಿರುದ್ಯೋಗಿಗಳಿದ್ದಾರೆ ಸ್ವಾಮಿ. ಅಪ್ಪ, ಒಬ್ಬ ಮಗ ಪತ್ರ ಬರೆದಿದ್ದಾನೆ ಸ್ವಾಮಿ.
ಕೆಲಸ ಬೇಕೆಂಬುದಾಗಿ. ದೇವರೇ, ಕೆಲಸಗಳು ಹುಡುಕಿಕೊಂಡು ಬರಲಿ ಸ್ವಾಮಿ. ಯಾರ್ಯಾರು ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೋ ಆ ಮಕ್ಕಳಿಗೆ ದೇವರೇ ಕೆಲಸವನ್ನು ಕೊಡು. ಮಕ್ಕಳ ಕುಟುಂಬವನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ.